ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯೊಂದರಲ್ಲಿ ಎಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿರುವ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬೇನಾಳ ಆರ್ಎಸ್ ಗ್ರಾಮದ ಚಂದ್ರಶೇಖರ್ ಬೋರಣ್ಣ ಎಂಬುವರು ತಮ್ಮ ಪೂರ್ವಜರಿಂದ ಬಂದಿರುವ 15 ಎಕರೆ ಜಮೀನಿನಲ್ಲಿ ಕೃಷಿ ಕಾಯಕಕ್ಕೆ ಇಳಿದಿದ್ದು ಪಾಳು ಭೂಮಿಯನ್ನು ಹಸಿರು ತೋಟವನ್ನಾಗಿ ರೂಪಿಸಿ ರೈತರಲ್ಲಿ ಅಚ್ಚರಿ ಮೂಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಕೋವಿಡ್ ಸಾಂಕ್ರಾಮಿಕದ ಬಳಿಕ ಯುವ ಜನರು ಗ್ರಾಮೀಣ ಬದುಕಿನತ್ತ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ವೃತ್ತಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರುವ ಚಂದ್ರಶೇಖರ್ ಬೋರಣ್ಣ ಅವರು ಪ್ರವೃತ್ತಿಯಲ್ಲಿ ಕೃಷಿಕರಾಗಿ ಬದಲಾಗಿದ್ದಾರೆ. ಪೂರ್ವಜರಿಂದ ಬಂದಿರುವ 15 ಎಕರೆ ಜಮೀನಿನಲ್ಲಿ ಕೃಷಿ ಕಾರ್ಯಕ್ಕೆ ಚಂದ್ರಶೇಖರ್ ಮುಂದಾಗಿದ್ದು ಹಲವು ವರ್ಷಗಳಿಂದ ಪಾಳು ಬಿದ್ದಿದ್ದ ಜಮೀನನ್ನು ಹಚ್ಚ ಹಸಿರಿನ ತೋಟವನ್ನಾಗಿ ಮಾರ್ಪಡಿಸಿದ್ದಾರೆ. ಕೋಟಿ ವೃಕ್ಷ ಅಭಿಯಾನದಡಿ ಆಲಮಟ್ಟಿಯ ಅರಣ್ಯ ಇಲಾಖೆಯಿಂದ ಶ್ರೀಗಂಧದ ಸಸಿಗಳನ್ನು ಖರೀದಿಸಿ ತಂದು ನೆಟ್ಟಿದ್ದು 9 ಎಕರೆ ಜಮೀನಿನಲ್ಲಿ 515 ಪಾಮ್ ಗಿಡಗಳನ್ನು ತ್ರಿಕೋನ ಮಾದರಿಯಲ್ಲಿ ಬೆಳೆಸಿದ್ದಾರೆ. 3 ವರ್ಷದ ಬಳಿಕ ಇದೇ ಮೊದಲ ಬಾರಿ ಫಸಲು ದೊರಕಿದೆ. ಇದರಿಂದ ಸದ್ಯ 25,000 ಆದಾಯ ದೊರಕಿದ್ದು ಮುಂಬರುವ ದಿನಗಳಲ್ಲಿ ಆದಾಯ ದುಪ್ಪಟ್ಟಾಗುವ ನಿರೀಕ್ಷೆಯಿದೆ. ಚಂದ್ರಶೇಖರ ಬೋರಣ್ಣ ಅವರು ತಮ್ಮ ತೋಟದಲ್ಲಿ ಕಳೆದ 3 ವರ್ಷಗಳಲ್ಲಿ 1,500 ಶ್ರೀಗಂಧ, 1,500 ಸಾಗುವಾನಿ, 1,000 ಮಹಾಘನಿ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ನೆಟ್ಟಿದ್ದಾರೆ. ಇದೀಗ ಆ ಮರಗಳು ಉತ್ತಮವಾಗಿ ಬೆಳೆದು ನಿಂತಿದ್ದು ದೀರ್ಘಾವಧಿ ಆದಾಯ ನೀಡುವ ಬಹುವಾರ್ಷಿಕ ಬೆಳೆಗಳತ್ತ ಗಮನಹರಿಸಿದ್ದಾರೆ. ಜೊತೆಗೆ ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ಚಂದ್ರಶೇಖರ ಬೋರಣ್ಣ ಕಳೆದ 4 ವರ್ಷಗಳಿಂದ ಮಾವು, ಪೇರಳೆ ಸೇರಿದಂತೆ ಹಲವು ಹಣ್ಣುಗಳನ್ನು ಬೆಳೆಯುತ್ತಿದ್ದೇನೆ. ಕುರಿ ಸಾಕಣೆ ಕಾರ್ಯಕ್ಕೂ ಕೈ ಹಾಕಿದ್ದೇನೆ. ತಾಳೆ ಫಸಲು ಸಿಗುತ್ತಿದೆ. 12 ವರ್ಷದ ಬಳಿಕ ಮಹಾಗನಿ, ತೇಗ ಮತ್ತು ಶ್ರೀಗಂಧ ಬೆಳೆಗಳು ಕೈಗೆ ಬರಲಿವೆ. ಎಲ್ಲ ಬೆಳೆಗಳಿಗೂ ಹನಿ ನೀರಾವರಿ ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯ ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದಿದ್ದಾರೆ. ಇದೊಂದು ಹವ್ಯಾಸದಿಂದ ನಾನು ಕಳೆದ 4 ವರ್ಷಗಳಿಂದ ಈ ನನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿ 15 ಎಕರೆ ಜಮೀನು ಇರೋದ್ರಿಂದ ಇಲ್ಲಿ ಅಗ್ರೋ ಫಾರೆಸ್ಟ್ರಿ ಮತ್ತು ತೋಟಗಾರಿಕೆ ಬೆಳೆಯಾದ ಮಾವು ಮತ್ತು ತಾಳೆ ಕೃಷಿಯನ್ನು ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಗೋಟ್ ಫಾರ್ಮಿಂಗು ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಮೇನ್ ಉದ್ದೇಶ ಅಂದರೆ ಲಾಂಗ್ ಟರ್ಮ್ ನಿಮಗೆ ಇರೋದ್ರಿಂದ ಸ್ವಲ್ಪ ರೈತರು ತಾಳ್ಮೆಯಿಂದ ಮಾಡುವಂಥ ಕೆಲಸ ಇದು. ರೈತ ಸಂಗಪ್ಪ ಹಂಡರಗಲ್ ಚಂದ್ರಶೇಖರ ಬೋರಣ್ಣ ಅವರು ತಮ್ಮ ಜಮೀನಿನಲ್ಲಿ ಎಲ್ಲ ಗಿಡಗಳಿಗೂ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಮಾಡುವ ಆಲೋಚನೆಯಲ್ಲಿದ್ದು ಬಹುವಾರ್ಷಿಕ ಬೆಳೆ, ಸಮಗ್ರ ಕೃಷಿ ಪದ್ಧತಿಯ ಮೂಲಕ ಲಾಭದಾಯಕ ಕೃಷಿಯಲ್ಲಿ ತೊಡಗಿದ್ದು ಇವರ ಕೃಷಿ ಕಾರ್ಯ ಇತರೆ ರೈತರಿಗೆ ಮಾದರಿಯಾಗಿದೆ ಎಂದಿದ್ದಾರೆ. 1 ವರ್ಷ ಮಟ್ಟ ಭಾಳ ಕಷ್ಟ ಪಟ್ಟರು ಬಿಡ್ರಿ ಸರ್. ಅಲ್ಲಿಂದ ಬೆಂಗಳೂರಿಂದ ಬಂದು ನಾನು ಒಂದು ಬೇನಾಳಲ್ಲಿ ಇದನ್ನು ಮಾಡಿ ತೋರಿಸ್ಬೇಕು, ನಮ್ಮ ಜಮೀನಲ್ಲಿ ಜನರಿಗೆ ಗೊತ್ತು ಮಾಡ್ಬೇಕಂತೇಳಿ ಎಲ್ಲ ಗಿಡಗಂಟಿ ಹಚ್ಚಿದ್ರು. ಇದು ನೋಡೋಣಕ್ಕಿಂತ ನಮ್ಮ ಸುತ್ತಮುತ್ತ ಈಗ ನಮ್ಮ ನಡಗುಂದಿ ಬಾಗೇವಾಡಿ ತಾಲೂಕು ಬಿಜಾಪುರ ಜಿಲ್ಲಾ ತನೂ ಮಂದಿ ಬಂದು ಬೇನಾಳಾಗ ಇಲ್ಲೊಂದು ಮಾಡ್ಯಾರಪ್ಪ ಅಂದ್ರೆ ಬಂದು ಜನ ನೋಡಿ ಹೋಗ್ತಾರೆ ಸರ್ ತೋಟ. ಅವರು ಸರ್ ಈಗ ಪ್ರತಿ ವಾರನೂ ಬಂದು ಹೆಂಗೆ ಏನು ಗಿಡಗಳು ನೋಡ್ಕೊಂಡು ಹೊಲ್ಲಾಗ ಅವ್ರಿಗೆ ಯಾರು ಕೆಲಸ ಮಾಡೋರು ಹಿಂಗೆ ಮಾಡ್ರಿ ಅಂತ ಹೇಳ್ತಾರೆ. ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಸಿದ್ದರಾಮಯ್ಯ ಬರಗಿಮಠ ತೋಟಗಾರಿಕೆ ಇಲಾಖೆಯಲ್ಲಿ ತಾಳೆ ಬೆಳೆ ಅಭಿವೃದ್ಧಿ ಎಂಬ ಕೇಂದ್ರ ಪುರಸ್ಕೃತ ಯೋಜನೆ ಇದ್ದು ಇದರ ಸದುಪಯೋಗ ಪಡಿಸಿಕೊಂಡಿರುವ ರೈತ ಚಂದ್ರಶೇಖರ ಬೋರಣ್ಣನವರು ಪ್ರಾಯೋಗಿಕವಾಗಿ ತಾಳೆ ಬೆಳೆಯುತ್ತಿದ್ದಾರೆ. ಆ ಮೂಲಕ ಈ ಭಾಗದ ರೈತರಿಗೆ ಮಾದರಿಯಾಗಿದ್ದಾರೆ ಎಂದಿದ್ದಾರೆ. ತೋಟಗಾರಿಕೆ ಇಲಾಖೆ ಹಾಗೂ ರೈತರಿಗೆ PPP ಮಾಡೆಲ್ ಅಲ್ಲಿ ಇದೊಂದು ಒಪ್ಪಂದ ಆಗಿರುವುದರಿಂದ ನಿಮಗೆ ಮಾರುಕಟ್ಟೆ ಯಾವುದೂ ತೊಂದರೆನೂ ಕೂಡ ಇರಲ್ಲ. ನಿಮ್ಮ ಒಂದು ಕ್ಷೇತ್ರಕ್ಕೆ ಬಂದು ನಿಮ್ಮ ಮುಂದೆ ಅದನ್ನು ತೂಕ ಮಾಡಿ ಎಷ್ಟು ತೂಕ ಆಗಿದೆ ಅಂಥೇಳಿ ಮೆಜರ್ಮೆಂಟ್ ಅಂದರೆ ಅದು ಮಾಡಿ ಅದು ಪ್ರತಿ ತಿಂಗಳನ್ನು ಕೂಡ ಅದಕ್ಕೊಂದು ರೇಟ್ ಫಿಕ್ಸ್ ಆಗುತ್ತೆ. ಅದೇ ಪ್ರಕಾರ ಒಂದು ವಾರ ಅಥವಾ 10 ದಿವಸದಲ್ಲಿ ನಿಮ್ಮ ಒಂದು ಖಾತೆಗೆ ಅದು ನೀವೇನು ಬೆಳೆದಂಥ ಬೆಳೆ ಇರುತ್ತಲ್ಲ ಅದಕ್ಕೆ ಬಂದಂಥ ದುಡ್ಡನ್ನು ಜಮಾ ಮಾಡ್ತೀವಿ. ಒಟ್ಟಾರೆ ಐಟಿ ಸಿಟಿಯ ಉದ್ಯೋಗದ ಜೊತೆಗೆ ಮಣ್ಣಿನ ಮಗನಾಗಿ ಸಾಧನೆ ಮಾಡುತ್ತಿರುವ ಇಂಜಿನಿಯರ್ ಚಂದ್ರಶೇಖರ ಬೋರಣ್ಣನವರ ಕೃಷಿ ಒಲವು ನಿಜಕ್ಕೂ ಇತರೆ ಯುವ ರೈತರಿಗೆ ಮಾದರಿಯಾಗಿದೆ.